ಅಮೂರ್ತ ಕಲೆ ತತ್ವಹೀನರಿಂದ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡವರಿಗೆ ಮಾರಾಟವಾದ ಪ್ರತಿಭಾವಂತರ ಉತ್ಪನ್ನ. ಕಲ್ಯಾಣ ಕಚೇರಿಗೆ ಕಾಲ್ನಡಿಗೆಯಲ್ಲಿ ಯಾರು ಕೆಲಸ ಮಾಡಬಹುದು? ನಾನು ಎಲ್ಲರಿಗಿಂತ ಭಿನ್ನವಾಗಿದ್ದ ಜಗತ್ತಿನಲ್ಲಿ ಅಸಮಾಧಾನ ಅಥವಾ ಮುಜುಗರವಿಲ್ಲದೆ ಹೇಗೆ ಬದುಕಬೇಕು ಎಂಬ ರಹಸ್ಯ. ಆ ವ್ಯತ್ಯಾಸದ ಬಗ್ಗೆ ಉದಾಸೀನ ಮಾಡಬೇಕಿತ್ತು. ಇಂದಿನ ಯುವ ಪೀಳಿಗೆ ನನ್ನ ಸ್ವಂತಕ್ಕಿಂತ ಕೆಟ್ಟದ್ದಲ್ಲ. ನಾವು ಅವರಂತೆಯೇ ಅಜ್ಞಾನಿಗಳು ಮತ್ತು ವಿಕರ್ಷಣೆಯನ್ನು ಹೊಂದಿದ್ದೇವೆ. ಆದರೆ ಯಾರೂ ನಮ್ಮ ಮಾತನ್ನು ಕೇಳಲಿಲ್ಲ. ಒಬ್ಬನು ಹೆಚ್ಚು ಆನಂದಿಸುವ ಜೀವನದ ಮಾದರಿಯನ್ನು ಅನುಸರಿಸುವುದು ಯಶಸ್ಸು. ಸತ್ಯವನ್ನು ಹುಡುಕುವ ಪ್ರತಿಯೊಬ್ಬರೂ ತಿಳಿದಿರಬೇಕಾದ ಕೆಲವು ಪುಸ್ತಕಗಳು ಜಗತ್ತಿನಲ್ಲಿವೆ. ಬೈಬಲ್, ಶುದ್ಧ ಕಾರಣದ ವಿಮರ್ಶೆ, ಜಾತಿಗಳ ಮೂಲ ಮತ್ತು ಕಾರ್ಲ್ ಮಾರ್ಕ್ಸ್ನ ಬಂಡವಾಳ. ಅನುಭವವಿರುವ ವ್ಯಕ್ತಿಯಿಂದ ಯಾರಾದರೂ ಉಪಯುಕ್ತವಾದುದನ್ನು ಕಲಿಯಬಹುದಾದ ಯಾವುದೇ ಸ್ಥಳವು ಶಿಕ್ಷಣ ಸಂಸ್ಥೆಯಾಗಿದೆ.